ಡಿ.ಕೆ. ಶಿವಕುಮಾರ್ ಅವರು ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಡೆಸಿರುವಂತಹ ಜನಸ್ಪಂದನ ಕಾರ್ಯಕ್ರಮ ಇವತ್ತು ಕೂಡ ಮುಂದುವರೆದಿದೆ. ಆ ಮೂಲಕ ಎರಡನೇ ದಿನದ ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇದೆ. ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಆಗಮಿಸಿದ್ದಾರೆ. ಚನ್ನಪಟ್ಟಣದ ಟೌನ್ ಕೋಟೆ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದೆ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಸಾರ್ವಜನಿಕರ ಅರ್ಜಿ ಸ್ವೀಕಾರ ಮಾಡ್ತಿದ್ದಾರೆ ಸಿಬ್ಬಂದಿ. ಚನ್ನಪಟ್ಟಣ ತಾಲೂಕಿನ ಜನರ ಮನ ಗೆಲ್ಲೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಆ ಮೂಲಕ ಮುಂದಾಗಿದ್ದಾರೆ. ಇವತ್ತು 9 ಈ ರೀತಿ ಜನಸ್ಪಂದನ ಕಾರ್ಯಕ್ರಮವನ್ನ ಇಡೀ ಸರ್ಕಾರವನ್ನ ನಿಮ್ಮ ಮನೆ ಬಾಗಿಲಿಗೆ ತಂದು ತಮ್ಮ ಸೇವೆಗೆ ನಿರಂತರವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಜಿಲ್ಲಾ ಅಧಿಕಾರಿಗಳ ತಂಡ, ಎಲ್ಲ ಇಲಾಖೆಯವರು ಕೂಡ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಮುನ್ಸಿಪಾಲಿಟಿ, ಎಲ್ಲ ಇಲಾಖೆ, ಆರೋಗ್ಯ ಇಲಾಖೆಯಿಂದ ಹಿಡಿದು ಪೊಲೀಸ್ ಇಲಾಖೆ ಎಲ್ಲರೂ ಸೇರಿ ಇವತ್ತು ಬಹಳ ಯಶಸ್ಸಾಗಿ ತಮ್ಮ ಸೇವೆ ಮಾಡಲಿಕ್ಕೆ ಕಂಕಣಪಟ್ಟವಾಗಿ ನನ್ನ ಮಾರ್ಗದರ್ಶನದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸುಮಾರು 10,000ಕ್ಕೂ ಹೆಚ್ಚು ಅರ್ಜಿಗಳನ್ನ ಈಗಾಗಲೇ ತಲುಪಿದೆ. ಇನ್ನ ಸಾಯಂಕಾಲವರೆಗೂ ಎಷ್ಟು ಬರ್ತದೋ ನನಗೆ ಗೊತ್ತಿಲ್ಲ. ಇದು ಒಂದು ವಿಶೇಷವಾದಂತಹ ಮಾದರಿಯ ಕಾರ್ಯಕ್ರಮ. ನಿಮ್ಮ ಬಾಗಿಲಿಗೆ ಬಂದು ನಮ್ಮ ಅಧಿಕಾರಿಗಳು ನಿಮ್ಗೆ ಏನ್ ಆಗ್ಬೇಕು ಅಂತ ಕೇಳಿ ಈ ಒಂದು ರೀತಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡಿಸಲಿಕ್ಕೆ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಎಲ್ಲ ಕೆಲಸನೂ ಹಾಗೇ ಹೋಯ್ತು ಅಂತ ನಾನು ಹೇಳಲಿಕ್ಕೆ ನಾನು ಸಿದ್ಧ ಇಲ್ಲ. ಆದ್ರೆ ಯಾರಿಗೆ ಹರಿದಿರಿ, ಎಲ್ಲಿ ಅನ್ಯಾಯ ಆಗಿದೆ ಆ ಅನ್ಯಾಯವನ್ನ ಸರಿಪಡಿಸುವಂತ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಸಾವಿರಾರು ಜನ ಇವತ್ತು ಸೈಟ್ ಬೇಕು, ಮನೆ ಬೇಕು, ಸಾಲ ಬೇಕು, ಪೆನ್ಷನ್ ಇಲ್ಲ, ಖಾತೆ ಇಲ್ಲ, ಪೋಡಿ ಇಲ್ಲ, ಬೇರೆ ಬೇರೆ ಸವಲತ್ತು ಬೇಕು, ಒಳಚರಂಡಿ ಬೇಕು, ಕುಡಿಯೋ ನೀರು ಬೇಕು, ಮನೆ ಮುಂದೆ ಕಾಂಕ್ರೀಟ್ ಬೇಕು, ರಸ್ತೆ ಹಾಳಾಗಿದೆ, ಗುಡ್ಡಿ ಮುಚ್ಚೋ ಗುಡ್ಡಿ ಆಗೋಗಿದೆ. ಹೀಗೆ 10 ಹಲವಾರು ಸಮಸ್ಯೆಗಳನ್ನ ಇವತ್ತು ನಮ್ಮ ಮುಂದೆ ಇಟ್ಟಿದ್ದೀವಿ. ನಿಮ್ಮೆಲ್ಲ ಕೌನ್ಸಿಲರ್ಗಳು ದೀಪವನ್ನ ಬೆಳಗಿದ್ದಾರೆ. ಏನ್ ದೀಪ ಬೆಳಗಿದ್ದಾರೆ ಅಂದ್ರೆ, ಚನ್ನಪಟ್ಟಣ ಕತ್ತಲಿದೆ, ಬೆಳಕ ಆಗ್ಬೇಕು ಅಂತೇಳಿ ಎಲ್ಲ ಕೌನ್ಸಿಲರ್ಗಳೆಲ್ಲ ದೀಪವನ್ನ ಬೆಳಗಿದ್ದಾರೆ. ಚನ್ನಪಟ್ಟಣವನ್ನ ಅಭಿವೃದ್ಧಿಯ ಪಟ್ಟಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ನಾವೆಲ್ಲ ಸೇರಿ ಕೈ ಜೋಡಿಸಲಿಕ್ಕೆ, ಈ ಕೈಯನ್ನ, ನಿಮ್ಮ ಕೈಗಳನ್ನ ಬಲಪಡಿಸಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ. ಮುಂದಿನಿಂದಲೇ ನಾನೊಂದು ಮಾತು ಹೇಳ್ತಾ ಇದ್ದೀನಿ, ತಮಗೆಲ್ಲ ಭರವಸೆ ಇರಲಿ. ಮಾಧ್ಯಮದವರು ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಮುಂದಿನ ದಿನ ಈ ಚನ್ನಪಟ್ಟಣ ಡಿ.ಕೆ. ಶಿವಕುಮಾರ್ ನಾಯಕತ್ವದಲ್ಲಿ ಬೆಂಗಳೂರು ಆಗಲಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ಚನ್ನಪಟ್ಟಣ ಟೌನ್ ನಲ್ಲಿ ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ನಾನು ಈ ಮಾತನ್ನ ಆಡ್ತಾ ಇದ್ದೇನೆ. ಚನ್ನಪಟ್ಟಣಕ್ಕೆ ಹೊಸ ಚೈತನ್ಯವನ್ನು ತರಬೇಕು ಅಂತ ಹೇಳಿ ಈ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ನಿಮ್ಗೆಲ್ಲ ಯಾರೋ ಬಂದು ಈ ರೀತಿ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಅಧಿಕಾರಿಗಳನ್ನ ಕಳಿಸಿ ಎದ್ದೇಳಿ ಬನ್ನಿ, ನಿಮ್ಮ ಸಮಸ್ಯೆಗೆ ಹೇಳಿ ಅದಕ್ಕೆ ಪರಿಹಾರವನ್ನ ಹುಡುಕೊಳ್ಳಿ ಅಂತೇಳಿ ಇಲ್ಲಿವರೆಗೂ ಯಾರು ಕೂಡ ನಿಮ್ಮ ಹತ್ರ ಮಾಡಿರಲಿಲ್ಲ ಅಂತ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಇವತ್ತು ಕನಕಪುರದಲ್ಲಿ ಇಂತಹ ಪ್ರಯತ್ನವನ್ನ ಮಾಡಿ ಅನೇಕ ಮಾದರಿಯಾದಂತ ಪೆನ್ಷನ್ಗಳ ಒಂದು ಕಾಲದಲ್ಲಿ ನಾನು ಸುಮಾರು 14-15 ಸಾವಿರ ಪೆನ್ಷನ್
ಒಂದೇ 2 ತಿಂಗಳಲ್ಲಿ ನಾನು ಹಂಚಿದ್ದು ನನಗೆ ನೆನಪು. 8 ವರ್ಷದಿಂದ ಮನೆ ಮನೆಗೂ ಈ ರೀತಿ ಸರ್ವೆ ಮಾಡಿಸಿ. ಹಂಗೆ ಇವತ್ತು ನಾವೀಗಾಗಲೇ 5 ಗ್ಯಾರಂಟಿಗಳನ್ನ ಚುನಾವಣಾ ಮುಂಚಿತವಾಗಿ ನಾನು ಸಿದ್ದರಾಮಯ್ಯನವ್ರಿಗೂ ನಿಮಗೆಲ್ಲ ಕೊಟ್ಟು ಆ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ಗೃಹ ಜ್ಯೋತಿ ನಿಮ್ಮ ಮನೆ ಬೆಳೆಯಲಿಕ್ಕೆ 200 ಯೂನಿಟ್ವರೆಗೂ ಉಚಿತವಾಗಿ, ಗೃಹಲಕ್ಷ್ಮಿ 2,000 ರೂಪಾಯಿ ಮನೆ ಯಜಮಾನರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.